ಹಾಯ್ ನಮಸ್ತೆ. ಈಗ ತಾನೇ ಪ್ರಥಮ್ ಸರ್ ಹತ್ರ ಮಾತಾಡ್ದು. ಸೊ ಅವರು ಅನಿಸಿಕೆ ಎಲ್ಲ ಕೇಳಿದ್ದು. ಈಗ ಅದೇ ಸಿನಿಮಾದ ಹೀರೋಯಿನ್ ಆಗಿರೋ ನಿಖಿತಾ ಸ್ವಾಮಿ ಅವ್ರದ್ದು ಅವ್ರ ಅನಿಸಿಕೆ ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ಫಸ್ಟ್ ನೈಟ್ ವಿತ್ ದೆವ್ವ ಈಗ ಏಪ್ರಿಲ್ 3ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸಿನಿಮಾ ಕಂಪ್ಲೀಟ್ಲಿ ಒಂದು ಹಾರರ್ ಕಾಮಿಡಿ ಆ್ಯಂಡ್ ರೊಮ್ಯಾಂಟಿಕ್ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಟೈಟಲ್ಲೇ ಹೇಳಿದಾಗೆ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ತುಂಬ ಕ್ಯಾಚಿ ಆಗಿದೆ. ಆ್ಯಂಡ್ ಟ್ರೈಲರ್ ಕೂಡ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದೆ. ಸೊ ಲೆಟ್ಸ್ ಹೋಪ್ ಏಪ್ರಿಲ್ 3ಗೆ ಏನಾಗುತ್ತೆ ಅಂತ. ಮೇಡಮ್, ಈಗ ಟ್ರೈಲರ್ ನೋಡಿದ್ರೆ ತುಂಬಾ ಆರ್ ಎಲಿಮೆಂಟ್ಸ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ VFX ಇದರಲ್ಲೆಲ್ಲ. ಸೊ ಅದೆಲ್ಲ ಅನುಭವ ನೋಡಿದಾಗ ಹೆಂಗ ಅನಿಸ್ತು ಟ್ರೈಲರ್ ನೋಡಿದಾಗ? ಇಟ್ಸ್ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೂ ಕೂಡ. ಇದಕ್ಕೆ ಮುಂಚೆ ನಾನು ಮಾಡ್ತಾ ಇರೋದು ಪಾತ್ರಗಳಿಗಿನ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ತುಂಬ ರಗಡ್ನೆಸ್ ಇದೆ ಈ ಕ್ಯಾರೆಕ್ಟರಲ್ಲಿ. ಆ್ಯಂಡ್ ತುಂಬ ಇಷ್ಟ ಆಯಿತು ನನಗೆ. ಬಿಕಾಸ್ ಅಂದರೆ ಬೀಯಿಂಗ್ ಅನ್ ವುಮೆನ್ ಒಂದು ಬೋಲ್ಡ್ನೆಸ್ ಆಗಿ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಹೇಳಿದಾಗ ಆ ಥರ ಪಾತ್ರ ಬಂದಾಗ ನನಗೆ ಇದೊಂಥರ ಚಾಲೆಂಜಿಂಗ್ ರೋಲ್ ಅಂತಲೇ ಅನಿಸ್ತು. ಆ್ಯಂಡ್ ಎಸ್ಪೆಷಲಿ ಡೂಯಿಂಗ್ ಇಟ್ ವಿತ್ ಪ್ರಥಮ್ ಡಬಲ್ ಚಾಲೆಂಜ್ ಇದು. ಒಂದು ಡಿಫ್ರೆಂಟ್, ಯಾಕಂದರೆ ಆರ್ಟಿಸ್ಟಿಗೆ ಅದೇ ಬೇಕಾಗಿರೋದು. ಒಂದೇ ಕ್ಯಾರೆಕ್ಟರ್ಗಿನ ಡಿಫ್ರೆಂಟ್ ಸೆಟ್ ಆಫ್ ರೋಲ್ಸ್ ಬಂದಾಗ ನಮಗೂ ಖುಷಿ ಆಗುತ್ತೆ. ಈಗ ಮತ್ತೆ ಸೆಟ್ಟಲ್ಲಿ ಈಗ ಪ್ರಥಮ್ ಅವರು ನಿಮ್ಗೆ ಗೊತ್ತು ಅದು ಹೆಂಗೆ ಅವರು ರೀಚ್ ಆಗ್ತಾರೆ ಇದು ಆಗ್ತಾರೆ ಅಂತ. ಅದಕ್ಕೆ ಸೆಟ್ಟಲ್ಲಿ ಹೆಂಗಿರ್ತಾರೆ ಅಂತ ಪ್ರಥಮ್ ಜೊತೆ ನಿಮ್ದು ಅವ್ರದ್ದು ಕಾಂಬಿನೇಷನ್ ಅಂತ ನಿಮ್ಗೆ ಸೆಟ್ಟಲ್ಲಿ? ಸೆಟ್ಟಲ್ಲಿ ಬಂದಾಗ ಜಾಸ್ತಿ ಈ ಥರ ಎಲ್ಲ ಕಾಟ ಏನು ಕೊಟ್ಟಿಲ್ಲ, ಯಾಕಂದ್ರೆ ಡೈರೆಕ್ಟರ್ ಇದ್ರು. ಆ್ಯಂಡ್ ಪಾತ್ರ ಸೀನ್, ಯಾಕಂದ್ರೆ ನಮ್ಗೆ ಅವತ್ತಿನ ಶೆಡ್ಯೂಲಲ್ಲಿ ಅಷ್ಟು ಕಂಪ್ಲೀಟ್ ಮಾಡಲೇಬೇಕು ಅನ್ನೋದು ಎಲ್ಲಾನು ಇತ್ತು. ಸೊ ಹಾಗಾಗಿ ವರ್ಕ್ ಮೋಡಲ್ಲಿ ಇದ್ದಿದ್ದು. ಟು ಬಿ ವೆರಿ ಫ್ರಾಂಕ್, ಪ್ರಥಮ್ ಅವ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ಇಷ್ಟೆಲ್ಲ ಮಾತಾಡ್ತಾರೆ, ಹಿಂಗೆಲ್ಲ ಇದೆ ಅಂತ ಎಲ್ಲ ಜನಗಳಿಗೆ ಗೊತ್ತಿದೆ. ಬಟ್ ಕೆಲಸ ಅಂತ ಬಂದಾಗ ಹಿ ಗಿವ್ಸ್ ಇಸ್ 100%. ಕೆಲಸ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಮೇಡಮ್, ಮತ್ತೆ ಲೊಕೇಶನ್ಸ್ ಅಂತ ಬಂದಾಗ ಎಲ್ಲೆಲ್ಲಿ ಶೂಟ್ ಆಗಿದೆ ಸಿನಿಮಾ, ಮತ್ತೆ ನಿಮ್ಮ ಪಾತ್ರ ಎಲ್ಲೆಲ್ಲಿ ಲೊಕೇಶನ್ ಶೂಟ್ ಆಗಿದೆ ಅಂತ? ನಮ್ದು ಜಾಸ್ತಿ ನನ್ನ ಪೋರ್ಷನ್ ಶೂಟ್ ಆಗಿರೋದು ರುಪೀಸ್ ರೆಸಾರ್ಟ್ ಹತ್ರ ಒಂದು ದೊಡ್ಡ ವಿಲ್ಲಾ ಇದೆ. ಸೊ ಅಲ್ಲಿ ಒಂದು ಮನೆಯಲ್ಲಿ ಏನಾಗುತ್ತೆ ಅದು ಬಿಟ್ಟು ಔಟ್ಡೋರ್ ಕೂಡ ಎಲ್ಲ ಮಾಡಿದ್ದೀವಿ ನಾವು. ಬಟ್ ನನ್ನ ಪಾತ್ರ ಜಾಸ್ತಿ ಬಂದಿದ್ದು ಅದೊಂದು ಬಂಗ್ಲೋದಲ್ಲಿ. ತುಂಬ ರಿಚ್ ಆಗಿದೆ. ಯಾಕಂತ ಅಂದರೆ ಆ ಸೆಟ್ ಆಗಲಿ, ಆಮೇಲೆ ಸಿನಿಮಾ ಕೂಡ ನಾವು ಆನ್ ದಿ ಹೋಲ್ ನೋಡಿದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಿದಾಗೆ ಆ ಕ್ಯಾರೆಕ್ಟರ್ಗೆ ಅವಳು ಸೂಟ್ ಕೂಡ ಆಗಿದ್ದಾಳೆ. ಆ್ಯಂಡ್ ಎಷ್ಟೋ ಜನ ಇವಾಗ ಪ್ರಥಮೆ ಎಲ್ಲ ಕಡೆ ಮೇ ಬಿ ಕಾಲು ಎಳಿತಾರೇನೋ, ಬಟ್ ಆ ಕ್ಯಾರೆಕ್ಟರ್ಗೆ ಏನು ಜಸ್ಟಿಫಿಕೇಶನ್ ಕೊಡಬೇಕು ನನ್ನ ಕಡೆಯಿಂದ ಕೊಟ್ಟಿದ್ದೀನಿ. ಮತ್ತೆ ಈಗ ಹೆಂಗೆ ಅಂದ್ರೆ ನಿಮ್ದು ಪ್ರೀವಿಯಸ್ ಸಿನಿಮಾಗಳೆಲ್ಲ ನೋಡಿದ್ರೆ ಆರ್ ಮಾಡಿದಾರೆ, ಕಮರ್ಷಿಯಲ್ ಮಾಡಿದಾರೆ, ಲವ್ ಸಿನಿಮಾಗಳು ಮಾಡಿದಾರೆ, ಮತ್ತೆ ತಿರ್ಗಿ ಆರ್ ಬರುತ್ತೆ. ಈ ತರ ಸ್ಟೋರಿಗಳು ನೀವು ಆಯ್ಕೆ ಮಾಡ್ಕೋತಾರೆ, ಇಲ್ಲಿ ನಿಮ್ಗೆ ಬರ್ತಾ ಇರೋದು ಅದೇನೋ ದೇವ್ಗಳೇ ಹುಡ್ಕೊಂಡು ಬರ್ತಾ ಇದೆ. ಕರೆಕ್ಟ್. ಸೊ ಅದೇನೋ ಗೊತ್ತಿಲ್ಲ. ಬಟ್ ಗಾಡ್ಸ್ ಕ್ರೇಜ್ ಅಂದರೆ ಎಲ್ಲಾನು ನನಗೆ ಒಂದು ಈ ಯಾವುದೋ ಒಂದು ಎಲ್ಲ ಸಿನಿಮಾನು ಹಿಟ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ. ಬಟ್ ಏನಂತಂದರೆ ಯಾವುದೇ ಸಿನಿಮಾ ನಾವು ಮಾಡಿದ್ವಿ ಬೀಯಿಂಗ್ ಎನ್ ಆರ್ಟಿಸ್ಟ್, ನನಗೆ ಅದು ಖುಷಿ ಕೊಟ್ಟಿದೆ. ಆ್ಯಂಡ್ ಈ ಪಾತ್ರದಕ್ಕೆ ನನಗೆ ಗುರುತಿಸಿ ಮತ್ತೆ ಕರಿತಾ ಇರೋದಕ್ಕೆ ಐ ಆಮ್ ಹ್ಯಾಪಿ. ಐ ಥಿಂಕ್ ಆ ಅವ್ರು ಕೊಟ್ಟಿರೋ ಕ್ಯಾರೆಕ್ಟರ್ನ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಈಗ ಡೈರೆಕ್ಟ್ರು ನಿಮ್ಗೆ ಸ್ಟಾರ್ಟಿಂಗ್ ಸ್ಟೋರಿ ನರೇಟ್ ಮಾಡಿದಾಗ ಈ ಥರ ಫಸ್ಟ್ ನೈಟ್ ಅಂತ ಹಿಂಗೆಲ್ಲ ಇರುತ್ತೆ, ಈ ಥರ ಸೀನ್ ಎಕ್ಸ್ಪ್ಲೇನ್ ಮಾಡಿದ್ರ? ಅಲ್ಲ, ಈ ಸಿನಿಮಾದಲ್ಲಿ ಏನು ಬೇಕಿತ್ತು ನಾನೆಲ್ಲ US ಸರ್ಟಿಫಿಕೇಟ್ ಇರೋದ್ರಿಂದ ಆ ಥರ ತುಂಬ ಓವರ್ ಎಕ್ಸ್ಪೆಕ್ಟೇಷನ್, ಓವರ್ ಏನು ಸಿನಿಮಾದಲ್ಲಿ ಯಾರೂ ಇಟ್ಕೊಂಡ್ಬೇಡಿ. ನಾವು ಅದನ್ನೇ ಹೇಳಿರೋದು ಸ್ಟಾರ್ಟಿಂಗ್ ಆಫ್ ದ ಟ್ರೈಲರ್ ಆಲ್ಸೋ. ಏನಂತಂದರೆ ಫಸ್ಟ್ ನೈಟ್ ವಿತ್ ದೆವ್ವ ನಿಮಗೆ ಟೈಟಲ್ ಹೇಗಿದೆ ಬಿಟ್ಟರೆ, ಅಂದರೆ ಮೊದಲನೇ ದಿವಸ ಮದುವೆ ಆಗಿ ಬಂದಿದ್ದ ದಿವಸನೇ ಗೊತ್ತಾಗ್ಬಿಡುತ್ತೆ ಇವಳು ದೆವ್ವ ಅಂತ. ಸೊ ಆ ಆಸ್ಪೆಕ್ಟ್ಸೇ ಬೇರೆ. ನಮಗೆ ಇದರಲ್ಲಿ ಕಂಪ್ಲೀಟ್ಲಿ ಬೋಲ್ಡ್ ಅಂತ ಹೇಳಕ್ಕೆ ನಾನೇನು ಇಷ್ಟಪಡಲ್ಲ. ಒಂದು ಆ ಹಾರರ್ ಎಫೆಕ್ಟ್ ಜಾಸ್ತಿ ಇದೆಯಲ್ಲ. ಸೊ ಇಲ್ಲಿ ನಾವು ಆ್ಯಸ್ ಅನ್ ಆರ್ಟಿಸ್ಟ್ ನೀವು ತುಂಬ ನಿಖಿತನ ಗ್ಲಾಮರ್ ಆಗಿ, ತುಂಬ ಬಬ್ಲಿ ಆಗಿ, ಕ್ಯೂಟ್, ಪ್ರಿಟಿ ಇದೆಲ್ಲ ಸಪ್ರೇಟ್ ಆಗೋಯ್ತು. ಬಟ್ ಈ ಒಂದು ಪಾತ್ರ ಬಂದಾಗ ಇವಳು ರಗಡ್ನೆಸ್, ಆ್ಯಕ್ಷನ್ ಓರಿಯೆಂಟೆಡ್ ಬರುತ್ತಲ್ಲ. ಸೊ ಹಾಗಾಗಿ ಆ ಪಾತ್ರ ಇರೋದ್ರಿಂದ ನಾನು ಒಪ್ಕೊಂಡೆ. ಆ್ಯಂಡ್ ಹೇಳ್ದಾಗೆ ಫಸ್ಟ್ ನೈಟ್ ಒಂದು ಮೊದಲನೇ ಅಂದರೆ ಗಂಡ ಹೆಂಡತಿ ಬಂದಾಗ ಹೊಸದಾಗಿ ಹೇಗಿರ್ತಾರೆ, ಸ್ವಲ್ಪ ಲವ್ವಿ ಡವ್ವಿ ಆಗಿ ಆ ಥರದ್ದೆಲ್ಲ ಆಸ್ಪೆಕ್ಟ್ ಸ್ವಲ್ಪ ನಾವು ಏನು ಕೊಡೋದಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅದೆಲ್ಲೂ ನಮಗೆ ಸಂದರ್ಭದಲ್ಲಿ ಇಲ್ಲ. ಆಲ್ಮೋಸ್ಟ್ ಹಾರರ್ ಎಫೆಕ್ಟೇ ಜಾಸ್ತಿ ಇದೆ. ಹೌದು. ಈಗ ಮತ್ತೆ ಕೆಲವೊಂದು ಸಿನಿಮಾಗಳು ನೋಡಿದಾಗ ಆರ್ ಅಂತ ಮೂವಿ ಮಾಡಿದಾಗ ಸೆಟ್ಟಲ್ಲಿ ಏನೋ ಅನುಭವಗಳಾಗೋದು, ಅದು ಬ್ಯಾಡ್ ವೈಬ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಆ ಥರ ನಿಮ್ಗೇನೋ ಅನುಭವ ಆಗಿದೆಯಾ? ಸೆಟ್ಟಲ್ಲಿ ಪ್ರಥಮ್ ಇರೋದೇ ಒಂದು ವೈಬು. ಸೊ ಹಾಗಾಗಿ ಆ ಥರ ಬ್ಯಾಡ್ ವೈಬ್ ಅಂತೆಲ್ಲ ಏನೂ ಅನಿಸಿಲ್ಲ. ಆ್ಯಂಡ್ ಕೆಲಸದಲ್ಲಿ ನಾವೆಲ್ಲರೂ ಇನ್ವಾಲ್ವ್ ಆಗಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ನಾವು ಅದರಲ್ಲೇ ಬ್ಯುಸಿಯಾಗಿ ಹೋಗಿದ್ವಿ. ಈ ಥರ ನನಗೆ ಗೊತ್ತಿರೋ ಹಾಗೆ ಆ್ಯಂಡ್ ಪರ್ಸನಲಿ ನಾನು ಆ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ನನಗಂತೂ ಏನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಮತ್ತೆ ಈಗ ಈ ಸಿನಿಮಾದಲ್ಲಿ ತುಂಬಾ ಜನ ಕೋ ಆರ್ಟಿಸ್ಟ್ಗಳು ತುಂಬಾ ಅದ್ಭುತವಾದ ಕಲಾವಿದರ ಜೊತೆ ಆಕ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಹೆಂಗ ಅನಿಸ್ತು? ನನ್ನ ಕಾಂಬಿನೇಷನ್ ಆಗಲಿ, ಏನು ಮಿಮಿಕ್ರಿ ಗೋಪಿ ಅವರಾಗಲಿ, ತುಕಾಲಿ ಸಂತೋರ್ ಜೊತೆ ಒಂದು ವೆರಿ ಫನ್ ಕಾಮಿಡಿ ಇದೆ.
ನನ್ಗೆ ಅದು ತುಂಬಾ ಇಷ್ಟ ಆಯ್ತು ಆ ಕಾಂಬಿನೇಷನ್ಸ್. ಯಾಕಂದ್ರೆ ತುಕಾಲಿ ಸಂತು ಅವ್ರದೇ ಒಂದು ವೈಬ್ ಬೇರೆ ತರ, ಮಿಮಿಕ್ರಿ ಗೋಪಿ ಅವ್ರದೇ ಒಂಥರ. ಸೊ ಈ ನಾವ್ 3 ಜನ ಕಾಂಬಿನೇಷನ್ ನನ್ಗೆ ದಿ ಬೆಸ್ಟ್ ಪಾರ್ಟ್ ಅಂತ ಅನ್ಸಿದ್ದು. ಅದ್ ಬಿಟ್ಟು ಶ್ರೀನಿವಾಸ್ ಮೂರ್ತಿ ಸರ್ ಇದ್ದಾರೆ, ರಮೇಶ್ ಭಟ್ ಸರ್ ಇದ್ದಾರೆ. ಎಲ್ಲರಿಗೂ ಒಂಥರ ಏನಂದ್ರೆ ಸ್ಪೆಷಲಿ ಸೀನಿಯರ್ ಆರ್ಟಿಸ್ಟ್ ಹತ್ರ ನಾವು ವರ್ಕ್ ಮಾಡಿದಾಗ ತುಂಬಾ ಕಲಿಯುವಂಥದ್ದು ಇರುತ್ತೆ. ಬಿಕಾಸ್ ನಾನು ಎಲ್ಲೂ ಆಕ್ಟಿಂಗ್ ಸ್ಕೂಲ್ ಆ ಥರ ಎಲ್ಲೂ ಹೋಗಿ ಕಲ್ತಿಲ್ಲ. ಸಿನಿಮಾಗಳು ಇದೇ ತರ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಟನೆಯನ್ನ ಕಲ್ತಿರೋದು. ಸೊ ಆತರ ಸೀನಿಯರ್ ಆರ್ಟಿಸ್ಟ್ಗಳು ಕುತ್ಕೊಂಡು ಸೆಟ್ಟಲ್ಲಿ ಅದು ಇದು ವಿಚಾರಗಳನ್ನ ಹೇಳ್ಬೇಕಾದ್ರೆ ಹಲವಾರು ತಿಳ್ಕೊಂಡಿದ್ದೀನಿ. ಅಂಡ್ ತುಂಬಾ ಖುಷಿ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡೋದಕ್ಕೆ. ಮೇಡಮ್, ಮತ್ತೆ ನಿಖಿತಾ ಸ್ವಾಮಿ ಅವ್ರಿಗೆ ಈಗ ಪ್ರೀವಿಯಸ್ ಸಿನಿಮಾಗಳು ತುಂಬಾ ಮಾಡಿದ್ರೆ, ಮತ್ತೆ ಈಗ ಇದು ರಿಲೀಸ್ ಆಗ್ತಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾಗಳು ಯಾವ್ದು ರೆಡಿ ಇದೆ? ಸಿನಿಮಾ ಇನ್ನೊಂದು ಶಿಖಂಡಿ ಅನ್ನೋದೊಂದು ರೆಡಿ ಇದೆ, ಅದು ಕೂಡ ರಿಲೀಸಿಗೆ. ಅದಾದ್ಮೇಲೆ ಪಂಕಜ್ ಅವ್ರ ಜೊತೆಗೆ ಒಂದು ಸಿನಿಮಾ ಬರ್ತಾ ಇದೆ, ಮುದುಡಿದ ಎಲೆಗಳು ಅಂತ. ಅಂಡ್ ಇನ್ನೊಂದು ಹೊಸ ಪ್ರಾಜೆಕ್ಟ್ ಇವಾಗ ನಮ್ದು ಡಬ್ಬಿಂಗ್ ಶುರು ಆಗಿದೆ, ತಿಕ್ಲು ರಾಮ ಅಂತ. ಸೊ ಇದು ತಂದೆ ಮಗಳ ಒಂದು ಸೆಂಟಿಮೆಂಟ್. ಸೊ ಈ 3 ಪ್ರಾಜೆಕ್ಟ್ ಅಬೌಟ್ ಟು ರಿಲೀಸ್. ಖಂಡಿತ ಮೇಡಮ್, ಒಳ್ಳೇದಾಗ್ಲಿ ನಿಮ್ಗೆ ಅಪ್ಕಮಿಂಗ್ ಸಿನಿಮಾಗಳಿಗೆ. ಮತ್ತೆ ಏಪ್ರಿಲ್ 3ಕ್ಕೆ ಫಸ್ಟ್ ನೈಟ್ ವಿತ್ ದೇವ ಸಿನಿಮಾ ರಿಲೀಸ್ ಆಗ್ತಿದೆ. ಆಡಿಯನ್ಸ್ಗೆ ಏನು ಹೇಳೋದಾದ್ರೆ? ಏಪ್ರಿಲ್ 3ಕ್ಕೆ ನಮ್ಮ ಸಿನಿಮಾ ಫಸ್ಟ್ ನೈಟ್ ವಿತ್ ದೆವ್ವ ಬರ್ತಾ ಇದೆ. ಸೊ ಪ್ರಥಮ ಅವ್ರು ಎಲ್ಲಾ ಕಡೆ ಹೇಳಿದಾಗ ದೆವ್ವ ತುಂಬಾ ಕಾಟ ಕೊಡ್ತಾ ಇತ್ತು ಅಂತ. ಏಪ್ರಿಲ್ 3ಕ್ಕೆ ದೆವ್ವ ಬಿಟ್ಟು ಹೋಗುತ್ತೆ. ಯಾಕೆ ಅಂತ ಸಿನಿಮಾ ಬಂದು ನೋಡಿ. ಥ್ಯಾಂಕ್ ಯು.